ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 6 ವಾಕ್ಯ 36 ತಿಳಿಸುವುದೇನೆಂದರೆ, ನಿಮ್ಮ ತಂದೆಯು ಕರುಣಾಮಯರಾಗಿರುವಂತೆ ನೀವು ಸಹ ಕರುಣಾಮಯಗಳಾಗಿರಿ. ಚಿಂತನೆ: ಇದು ಕೇವಲ ಆಜ್ಞೆ ಅಲ್ಲ, ಇದು ದೇವರನ್ನು ಹೋಲುವಂತೆ ಆಹ್ವಾನವಾಗಿದೆ. ಕರುಣೆಯು ತಂದೆಯ ಹೃದಯ ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ನಾವು ಪರಿಪೂರ್ಣರಾಗಿರುವುದರಿಂದ ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ, ಅವರು ಕರುಣಾಮಯರಾಗಿರುವುದರಿಂದ ಅವರು ನಮ್ಮನ್ನು ಪ್ರೀತಿಸುತ್ತಾರೆ. ನಾವು ಕ್ಷಮಿಸಿದಾಗ, ನಾವು ಅರ್ಥ ಮಾಡಿಕೊಂಡಾಗ, ನಾವು ಇತರರ ದೌರ್ಬಲ್ಯಗಳೊಂದಿಗೆ ತಾಳ್ಮೆಯಿಂದಿರುವಾಗ ನಾವು ಲೋಕದಲ್ಲಿ ಆತನ ಮುಖವನ್ನು ಪ್ರತಿಬಿಂಬಿಸುತ್ತೇವೆ. ಕೆಲವೊಮ್ಮೆ ಕ್ಷಮಿಸುವುದು ಕಷ್ಟ, ಕೆಲವೊಮ್ಮೆ ನಮ್ಮ ಹೃದಯಗಳು ನೋಯುತ್ತದೆ ಅಥವಾ ನಿರಾಶೆಗೊಳ್ಳುತ್ತವೆ. ಆದರೆ ಯೇಸು ನಮ್ಮನ್ನು ಮಾನವನ ಮಿತಿಗಳನ್ನು ಮೀರಿ ತಂದೆಯು ಪ್ರೀತಿಸುವಂತೆ ಪ್ರೀತಿಸಲು ನಮ್ಮನ್ನು ಕರೆಯುತ್ತಾರೆ. ಮುಕ್ತವಾಗಿ, ಉದಾರವಾಗಿ, ಲೆಕ್ಕವನ್ನು ಇಟ್ಟುಕೊಳ್ಳದೆ ಪ್ರೀತಿಸಲು ನಮಗೆ ಸ್ವಾಗತ ನೀಡುತ್ತಾರೆ. ಪ್ರಾರ್ಥನೆ: ಸ್ವರ್ಗೀಯ ತಂದೆಯೇ, ನೀವು ಕರುಣೆಯಲ್ಲಿ ಶ್ರೀಮಂತರು ಮತ್ತು ಕೋಪಕ್ಕೆ ನಿಧಾನರು. ನೀವು ಕ್ಷಮಿಸಿದಂತೆ ಕ್ಷಮಿಸಲು ನನಗೆ ಕಲಿಸಿರಿ. ನೀವು ಪ್ರೀತಿಸಿದಂತೆ ಪ್ರೀತಿಸಲು ಮತ್ತು ಅದು ಕಷ್ಟಕರವಾದಾಗಲೂ ದಯೆಯನ್ನು ತೋರಿಸಲು ನನ್ನ ಹೃದಯವನ್ನು ತೆರೆಯಿರಿ ಮತ್ತು ಕರುಣಾಮಯ ಹೃದಯವನ್ನು ನನ್ನಲ್ಲಿ ಸೃಷ್ಟಿಸಿರಿ. ಆಮೆನ್.